ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ನಿರಾಶಾದಾಯಕ ಬಜೆಟ್, ಸಿಪಿಐಎಂ ಖಂಡನೆ. ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಬೆಳಗಾವಿ ಜಿಲ್ಲಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಜೈನೆಖಾನ್ ರಾಮದುರ್ಗದ ಕಾರ್ಮಿಕ ಕಚೇರಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದರು. ಕೃಷಿ ಬಿಕ್ಕಟ್ಟು, ಗ್ರಾಮೀಣ ನಿರುದ್ಯೋಗ, ಬೆಲೆ ಏರಿಕೆ ಬವಣೆಗೆ ಪರಿಹಾರ ಒದಗಿಸುವಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ 16ನೇ ಬಜೆಟ್ ವಿಫಲವಾಗಿದೆ ಎಂದು ಸಿಪಿಐಎಂ ಪಕ್ಷದ ಮುಖಂಡ ಗೈಬು ಜೈನೆಖಾನ್ ಹೇಳಿದ್ದಾರೆ. ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಹೆಸರಿನಲ್ಲಿ ಭೂ ಮಾಫಿಯಾ ಚಟುವಟಿಕೆಗಳನ್ನು ನಿಯಂತ್ರಣ ಸೇರಿ ಹಲವು ಅಂಶಗಳ ಬಗ್ಗೆ ಬಜೆಟ್ ಪೂರ್ವ ಪ್ರತಿಭಟನೆ ಮೂಲಕ ಒತ್ತಾಯಿಸಿದ್ದರೂ ಅವುಗಳನ್ನು ಕಡೆಗಣಿಸಲಾಗಿದೆ. ಕೃಷಿಕರ ಆದಾಯ ಮತ್ತು ಜೀವನದ ಭದ್ರತೆ ಹಾಗೂ ಕೃಷಿ ಉತ್ಪಾದನೆಯಲ್ಲಿ ಗಣನೀಯ ಕೊಡುಗೆ ನೀಡುತ್ತಿರುವ ಬಗರ್ ಹುಕುಂ ಸಾಗುವಳಿ ಗೇಣಿ ರೈತರ ಹಕ್ಕು ಪತ್ರದ ಬಗ್ಗೆ ಬಜೆಟ್ನಲ್ಲಿ ಉಲ್ಲೇಖದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ₹1,000, ಸಹಾಯಕರಿಗೆ ₹750 ಮತ್ತು ಬಿಸಿಯೂಟದ ಯೋಜನೆ ನೌಕರರಿಗೆ ₹1,000 ವೇತನ ಹೆಚ್ಚಳ ಮಾಡಿದ್ದು ಬಿಟ್ಟರೆ ಹೆಚ್ಚು ನಿರೀಕ್ಷೆಯನ್ನು ಇಟ್ಟುಕೊಂಡಿರುವಂತಹ ಅಸಂಘಟಿತ ಕಾರ್ಮಿಕ ಮುಖ್ಯಮಂತ್ರಿಗಳು ಮರೆತು ಬಿಟ್ಟಿದ್ದಾರೆ. ಈ ದೇಶಕ್ಕೆ, ರಾಜ್ಯಕ್ಕೆ ಸಂಪತ್ತು ಸೃಷ್ಟಿ ಮಾಡುವ ಕಾರ್ಮಿಕರಿಗೆ ಯಾವುದೇ ರೀತಿಯ ಭದ್ರತೆ ಒದಗಿಸದ ಈ ಬಜೆಟ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬುದು ನಿರಾಶಾದಾಯಕ ಬಜೆಟ್ ಎಂದು ಗೈಬು ಜೈನೆಖಾನ್ ಹೇಳಿದರು. ಕರ್ನಾಟಕ ರಾಜ್ಯ ಸರ್ಕಾರ 2025-26ನೇ ಸಾಲಿನ ಬಜೆಟನ್ನು ಮಂಡನೆ ಮಾಡಿತ್ತು. ನಿನ್ನೆ ಕರ್ನಾಟಕ ರಾಜ್ಯದ ಬಹುತೇಕ ಜನರು, ಅದರಲ್ಲಿ ದುಡಿಯುವ ಜನತೆ ಮತ್ತು ರೈತರು, ಕೃಷಿ ಕೂಲಿಕಾರರು ಇವರೆಲ್ಲರೂ ಒಂದು ದೊಡ್ಡ ನಿರೀಕ್ಷೆಯಲ್ಲಿದ್ದರು. ಸಿದ್ದರಾಮಯ್ಯನವರು ಒಂದು ಒಳ್ಳೆಯ ಬಜೆಟನ್ನು ನಮಗೆ ನೀಡ್ತಾರೆ ಅನ್ನುವಂಥ ಒಂದು ಖುಷಿಯಲ್ಲಿದ್ದರು. ಆದರೆ ನಿನ್ನೆ ಬಜೆಟನ್ನು ಮಂಡನೆ ಮಾಡಿದಾಗ ನೋಡಿದ್ದೀವಿ, ಟೋಟಲ್ ಆಗಿ ಕರ್ನಾಟಕ ರಾಜ್ಯ ಸರ್ಕಾರ 4,09,049 ಕೋಟಿ ರೂಪಾಯಿಯ ಒಂದು ದೊಡ್ಡ ಗಾತ್ರದ ಬಜೆಟನ್ನು ಮಂಡನೆ ಮಾಡಿದೆ. ಟೋಟಲ್ ಆಗಿ ಅದರಲ್ಲಿ ನಾವು ಹಣಿಕೆ ಹಾಕಿ ನೋಡಿದರೆ 9,000 ಕೋಟಿ ರೂಪಾಯಿಯ ಕೊರತೆ ಬಜೆಟ್ ಇದಾಗಿದೆ. ಆದರೂ ಸಹ ಈ ಒಂದು ಬಜೆಟ್ನಲ್ಲಿ ಅಸಂಘಟಿತ ಕಾರ್ಮಿಕರನ್ನು ಪೂರ್ತಿಯಾಗಿ ನಿರ್ಲಕ್ಷ್ಯ ಮಾಡಿದ್ದು ವಿಷಾದನೀಯ. ಅದೇ ರೀತಿ ತೊಗರಿಬೇಳೆ ರೈತರಿಗೆ ಒಂದು ₹450 ಕೊಟ್ಟಿದ್ದು ಬಿಟ್ಟರೆ, ರೈತರು ಬೇರೆ ಬೇರೆ ಬೆಳೆಗಳನ್ನು ಏನು ಬೆಳೀತಾರೆ ಆ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಿಸಬೇಕಾಗಿತ್ತು ಮತ್ತು ರೈತ ಪರವಾಗಿ, ನೀರಾವರಿ ಪರವಾಗಿ ಬಜೆಟ್ ಇದು ಆಗಬೇಕಾಗಿತ್ತು. ಇದು ಆಗಿಲ್ಲ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಅದೇ ರೀತಿ ನಿರುದ್ಯೋಗ, ದೊಡ್ಡ ಪ್ರಮಾಣದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ. ಮೊನ್ನೆ ಫೆಬ್ರವರಿ 1ನೇ ತಾರೀಕಿಗೆ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡಿತು. ದೊಡ್ಡ ನಿರೀಕ್ಷೆಯಲ್ಲಿದ್ದರು ಭಾರತ ದೇಶದ ಜನ. ಆದರೆ ಪೂರ್ತಿಯಾಗಿ ಕೇಂದ್ರ ಸರ್ಕಾರದ ಬಜೆಟ್ ಬಂಡವಾಳಶಾಹಿಗಳ ಪರವಾಗಿ ಮಂಡನೆ ಮಾಡಿದರು. ಯಾವುದೇ ರೀತಿಯಿಂದ ದುಡಿಯುವ ಜನ, ರೈತರ ಪರವಾಗಿ ಬಜೆಟ್ ಮಂಡನೆ ಆಗಲಿಲ್ಲ. ಇದು ಕರ್ನಾಟಕ ರಾಜ್ಯದ ಒಂದು ಬಜೆಟ್ ಒಳ್ಳೆಯದು ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಆದರೂ ರೈತರ ಪರವಾಗಿ ಈ ಬಜೆಟ್ನು ಏನೂ ಆಗಲಿಲ್ಲ. ಅಸಂಘಟಿತ ಕಾರ್ಮಿಕರಿಗೆ ತುಂಬ ನಿರ್ಲಕ್ಷ್ಯ ಮಾಡಿದ್ದಿದೆ. ಆದರೆ ಈ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಬಿಸಿ ಊಟದವರಿಗೆ ಏನು ₹1,000 ಹೆಚ್ಚಿಗೆ ಮಾಡ್ಯಾರ, ಇದು ಒಂದು ಸಮಾಧಾನಕರ. ಇದನ್ನು ಬೇಕಾದ್ರೆ ನಾವು ಸ್ವಾಗತವನ್ನು ಮಾಡ್ತೀವಿ. ಅದನ್ನು ಬಿಟ್ಟರೆ ಪೂರ್ತಿಯಾಗಿ ಸಾಮಾಜಿಕ ಭದ್ರತೆಗಳನ್ನು ಒದಗಿಸಬೇಕಾಗಿತ್ತು ಈ ಒಂದು ಬಜೆಟ್ನಲ್ಲಿ. ಆದ್ದರಿಂದ ಈ ಒಂದು ಬಜೆಟ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥ ಒಂದು ನಿರಾಶಾದಾಯಕ ಬಜೆಟ್ ಇದೆ ಅಂತ ಹೇಳಿ ಸಿಪಿಐಎಂ ಪಕ್ಷ ಇದನ್ನು ಖಂಡಿಸ್ತೈತಿ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ.